ಗೆಳೆಯರೆ, DET ಅಂತೀವಿ, ಡೈಲೇಟೆಡ್ ಎಲಾಂಗೇಟೆಡ್ ಟಾರ್ಚುವಸ್ ವೇನ್ಸ್ ಅಂತ. ಎಸ್, ವ್ಯಾರಿಕೋಸ್ ವೇನ್ಸ್ ಅಂತ ಕರಿತೀವಿ. ಬಹಳಷ್ಟು ಜನ ಸಫರ್ ಆಗ್ತಿರ್ತಾರೆ, ಹೆಣ್ಮಕ್ಳು ಮಿಲಿಯಾಂತರ ಜನರು ಸಫರ್ ಆಗ್ತಿರ್ತಾರೆ, ಹೆಣ್ಮಕ್ಳಲ್ಲೂ ಇರುತ್ತೆ. ಸೊ ವ್ಯಾರಿಕೋಸ್ ವೇನ್ಸ್ ಅಂದ್ರೆ ಏನಕ್ಕೆ ಬರ್ತದೆ ವಿವರ ಹೇಳ್ತೀನಿ. ಅದ್ರ ಬಗ್ಗೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀನ್ ಕಂಡ ಕ್ರಾಂಪ್ಸ್ ಆಗ್ತಿರುತ್ತೆ, ನೋವು ಸರ್, ಹೆವಿನೆಸ್, ಲಾಂಗ್ ಟರ್ಮ್ ನಿಂತ್ಕೊಳಕ್ ಆಗಲ್ಲ, ನಾನು ಟೀಚರ್ ಸರ್ ಕೆಲಸ ಮಾಡ್ಬೇಕು, ನಾನು ಪೊಲೀಸ್ ಸರ್ ಕೆಲಸ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಸಿಂಪಲ್ ಆಗಿರುವಂತ ಎಕ್ಸರ್ಸೈಸ್ ಹೇಳ್ಕೊಡ್ತೀನಿ, ಮತ್ತೆ 7 ಇಂಪಾರ್ಟೆಂಟ್ ಫುಡ್ ಐಟಮ್ ಮನೇಲಿ ಸಿಗುವಂತ ಐಟಮ್ ತಿನ್ನೋದ್ರಿಂದ ವ್ಯಾರಿಕೋಸ್ ವೇನ್ಸ್ ಹೆಂಗ್ ಕಂಟ್ರೋಲ್ ಮಾಡೋದು, ಪೇನ್ ನ, ಸ್ವೆಲ್ಲಿಂಗ್ ನ, ಎಡಿಮನ ಹೆಂಗ್ ಕಡಿಮೆ ಮಾಡಬೇಕು ಅಂತ ಪೂರ್ತಿ ವಿಡಿಯೋ ಹೇಳ್ತೀನಿ. ಹೇಳಿದ್ರೆ ನಾನು ಡಾಕ್ಟರ್ ಮುರಳೀಧರ್ ಅಂತ ಆರ್ಥೋಪೆಡಿಕ್ ಸರ್ಜನ್, ಎಷ್ಟೊಂದು ಕೇಸ್ಗಳಿದೆ, ಟ್ರೀಟ್ಮೆಂಟ್ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಇವಾಗಲೇ ಬರದೆ ಸಬ್ಸ್ಕ್ರೈಬ್ ಮಾಡಿ. ನಂಬರ್ 1 ಎಕ್ಸರ್ಸೈಸ್ ಸ್ಟ್ರೈಟ್ ಲೆಗ್ ರೈಸ್ ಅಂತ ಹೇಳ್ತೀನಿ. ಅಂದ್ರೆ ಬ್ಯಾಕ್ ಹ್ಯಾಂಡ್ ಹಾಕಿ ನೋಡಿ, ಕಾಲ್ ಎತ್ಬಿಟ್ಟು ಒಂದು 30 to 40 ಸೇತ್ರ ಇಟ್ಕೊಳ್ಬೇಕು, ಒಂದು 15-20 ಸೆಕೆಂಡ್ ಇಟ್ಕೊಳ್ಬೇಕು. ಯಾವ ದಿವಸ ಇವೆಲ್ಲ ಹೇಳ್ತಾರೆ ಮೆಡಿಕಲಿ ಪ್ರೂವನ್ ಎಕ್ಸರ್ಸೈಸ್ ಹೇಳ್ತಾರೆ. ನಾನು ಬೀಗ್ ಆರ್ಥೋಪೆಡಿಕ್ ಸರ್ಜನ್, ಕ್ವಾಲಿಫೈಡ್ ಸರ್ಜನ್ ಅಂತ ಟ್ರೀಟ್ಮೆಂಟ್ ಹೇಳ್ತಾ ಇರೋದು. ಸೊ ಹೆಂಗ್ ಸರ್ ಹೆಲ್ಪ್ ಆಗುತ್ತೆ ಸ್ಟ್ರೈಟ್ ಲೆಗ್ ರೈಸಿಂಗ್ ಅಂದ್ರೆ, ನೀವು ಎತ್ತಿಟ್ಕೊಂಡಾಗ 15 ಸೆಕೆಂಡ್ ಅಂತ ಬ್ಲಡ್ ಫ್ಲೋ ಅಥವಾ ಗ್ರಾವಿಟಿಯಿಂದ ನಿಮ್ಗ ಪಾದದಲ್ಲಿ ಮತ್ತೆ ಕಾಲಲ್ಲಿ ಇರುವಂತಹ ರಕ್ತ ಪರಿಚಯ ವಾಪಸ್ ಆಡ್ ಕಡೆ ಹೊರಟೋಗುತ್ತೆ. ಲೆಗ್ ರೈಸಿಂಗ್ ಟೆಸ್ಟ್ ಅಂತ ಹೇಳ್ತೀವಿ. ಅದೇ ರೀತಿ ನಾವು ನೋವು ಊತ ಜಾಸ್ತಿ ಇದ್ದಾಗ ಕೂಡ ರಾತ್ರಿ ಮಲಗುವಾಗ ಒಂದು 3 ದಿಂಬಿಟ್ಬಿಟ್ಟು ತೊಡೆ ಹತ್ರ ಒಂದು, ಕಾಲ ಹತ್ರ 2 ದಿಂಬಿಟ್ಟು ಎತ್ತಿಡ್ಕೊಂಡು ಅಂತ ಹೇಳ್ತೀವಿ. ಅವ್ರು ಕೂಡ ಎಕ್ಸೆಸ್ ಸ್ವೆಲ್ಲಿಂಗ್ ಇರುವಂತ ಊತ. ನಾನು ಆರ್ಥೋಪೆಡಿಕ್ ಸರ್ಜನ್, ನಮ್ಮ ರಕ್ಷಾ ಹಾಸ್ಪಿಟಲ್ ಫ್ರಾಕ್ಚರ್ ಕೇಸ್ಗೆಲ್ಲರೂ ಕಂಪಲ್ಸರಿ ಲಿಂಬ್ ಎಲಿವೇಶನ್ ಈ ತರ ಪೊಸಿಷನ್ ಇರುತ್ತೆ. ನಮ್ಮ ಪಾದ ನೀ ಜಾಯಿಂಟ್ ಗಿಂತ ಹೈಟ್ ಇರುತ್ತೆ, ನೀ ಜಾಯಿಂಟ್ ಹಿಪ್ ಜಾಯಿಂಟ್ ಗಿಂತ ಇರುತ್ತೆ. ಈ ತರ ಸ್ಲೋಪ್ ಇದ್ರೆ ಅದೇ ನೀರ್ ಹಾಕಿದ್ರೆ ಅದು ಸ್ಲೋಪ್ ನೀರು ಹೊಟ್ಟೋಗಲ್ವಾ, ಅದೇ ರೀತಿ ಹೈಟ್ ಮೇಂಟೈನ್ ಮಾಡ್ಬೇಕಾಗತ್ತೆ. ಸೊ ವ್ಯಾರಿಕೋಸ್ ವೇನ್ಸ್ ರಾತ್ರಿ ಹೋಗ್ಬೇಕಾ ಆ ತರ ಹೈಟ್ ಇಟ್ಕೊಂಡು ನೋಡ್ಕೊಳ್ಳಿ. ಈ ಎಕ್ಸರ್ಸೈಸ್ ರೆಗ್ಯುಲೈಸ್ ಮಾಡಿ, ಎತ್ಬಿಟ್ಟು ಒಂದು 15-20 ಸೆಕೆಂಡ್ ಹತ್ರ ಮೆನ್ಷನ್ ಮಾಡಬೇಕು, ಕೆಳಗೆ ಬಿಡಬೇಕು. ಒಂದು ಕಾಲ್ ಒಂದ್ಸಲಿ ಮಾಡಿ, ಇನ್ನೊಂದ್ಸಲಿ ಕಾಲ್ ಮಾಡಿ. 2 ಒಟ್ಟಿಗೆ ಮಾಡಕ್ ಹೋಗ್ಬಿಡಿ. ಲೋವರ್ ಬ್ಯಾಕ್ ಏನಾದ್ರು ಒಂದಾದ್ಮೇಲೆ ಒಂದು ಮಾಡಿ, ಬಹಳ ಇಂಪಾರ್ಟೆಂಟ್. ಸೊ ಈ ಸಿಂಪಲ್ ಎಕ್ಸರ್ಸೈಸ್ ರೆಗ್ಯುಲರ್ ಮಾಡೋಷ್ಟು ನಿಮ್ಗೆ ತೊಡೆ ಮಾಂಸಗಳು ಗಟ್ಟಿ ಆಗತ್ತೆ, ಮತ್ತೆ ರಕ್ತ ಪರಿಚಲನೆ ಸರಾಗವಾಗತ್ತೆ. ತೊಡೆ ಮಾಂಸಗಳು ಗಟ್ಟಿ ಆದಷ್ಟು ನಿಮ್ಗೆ ಈ ವ್ಯಾರಿಕೋಸ್ ವೇನ್ಸ್ ಆಗುವಂತ ತೊಂದರೆಗಳು ಸಾಕಷ್ಟು ಅವಾಯ್ಡ್ ಆಗುತ್ತೆ. ಮತ್ತೆ ಮಂಡಿ ಚಿಪ್ಪು ಕೂಡ ಬಹಳ ಅನುಕೂಲ ಆಗುತ್ತೆ. ಸಿಂಪಲ್ ಎಕ್ಸರ್ಸೈಸ್ ರೆಗ್ಯುಲರ್ ಆಗಿ ಮರ್ಯಾದೆ ಇವತ್ತಿನ ಶುರು ಮಾಡಿ. ಯಾವಾಗಲೂ ಹೇಳ್ತಿರ್ತೀನಿ, ಬರೀ ನಾಡ್ಜಿದ್ರೆ ನೋಯಿಂಗ್ ಇಸ್ ನೋಯಿಂಗ್, ಡೂಯಿಂಗ್ ಇಸ್ ಡೂಯಿಂಗ್. ಇವತ್ತಿಂದನೇ ಮಾಡಿ ಎಕ್ಸರ್ಸೈಸ್. ನಂಬರ್ 2 ಬೈಸಿಕಲ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಗಾಳಿಯಲ್ಲೇ ಬೈಸಿಕಲ್ ಮೂವ್ಮೆಂಟ್, ಮಲ್ಕೊಂಡಿರ್ತೀರ, 2 ಕಾಲ ಇರ್ತೀರ, ಸೈಕಲ್ ಹಿಂಗ್ಬಿಡ್ತಾ ಇರ್ತೀರ, ಬೈಸಿಕಲ್ ಬ್ಯಾಕ್ ಹಾಕಿದ್ರೆ ಈ ತರ ಬೈಸಿಕಲ್ ಮೂವ್ಮೆಂಟ್ಸ್ ಮಾಡುವಂಥದ್ದು. ಈ ತರ ಬೈಸಿಕಲ್ ಮೂವ್ಮೆಂಟ್ಸ್ ಮಾಡಿದಷ್ಟು ನಿಮ್ಗೆ ಮಂಡಿಗೆ, ಆಂಕಲ್ ಜಾಯಿಂಟ್ಗೆ, ತೊಡೆ ಮಾಂಸಗಳಿಗೆ, ಕಾಫ್ ಮಸಲ್ ಎಕ್ಸರ್ಸೈಸ್ ಆಗುತ್ತೆ. ಮತ್ತೆ ಇವೆಲ್ಲ ನಾನ್ ಲೋಡ್ ಬೇಯಿಂಗ್ ಎಕ್ಸರ್ಸೈಸ್ ನೋಡಿ, ವಯಸ್ಸಾದ್ರು ಮಾಡ್ಬೋದು. ವಯಸ್ಸಾದವ್ರಿಗೆ ನಿಮ್ಗೆ ಸೈಕಲ್ ತುಳಿಯಕ್ಕೆ ಕಷ್ಟ ಆಗುತ್ತೆ, ಜಾಸ್ತಿ ನಡೆಯಕ್ಕೂ ಕಷ್ಟ ಆಗುತ್ತೆ, ಕೆಲವರಿಗೆ ಮಂಡಿ ನೋವು ಇರುತ್ತೆ. ಆರಾಮ ಆಸ್ಮೇಲೆ ನೋಡ್ಕೊಂಡು ಮಾಡುವಂತ ಕೆಲಸ ಏರಲ್ಲಿ ಈ ತರ ಮಾಡೋದಕ್ಕೆ ನಾನ್ ವೇಟ್ ಬೇರಿಂಗ್ ಅಥವಾ ನಾನ್ ಲೋಡ್ ಬೇರಿಂಗ್ ಎಕ್ಸರ್ಸೈಸ್ ಹೇಳ್ತೀವಿ. ಈ ತರ ಎಕ್ಸರ್ಸೈಸ್ ಮಾಡಿದ್ರೆ ಬೋನ್ಸ್ಗೆ, ಜಾಯಿಂಟ್ಸ್ ಕೂಡ ಸೌತ್ ಆಗಲ್ಲ, ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಅಲ್ವಾ. ಎಕ್ಸರ್ಸೈಸ್ ಮಾಡಿದಾಗ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಊತನೂ ಕಡಿಮೆ ಆಗುತ್ತೆ, ಜೊತೆಗೆ ಮಾಂಸಗಳು ಗಟ್ಟಿ ಆಗುತ್ತೆ, ಬಲಿಷ್ಠ ಆಗುತ್ತೆ. ಸೊ ಸಿಂಪಲ್ ಎಕ್ಸರ್ಸೈಸ್ ರೆಗ್ಯುಲರ್ ಮಾಡಿ. 2 ಕಾಲ ಅಟ್ ಟೈಮ್ ಮಾಡುವುದು. ಒಂದು 2 to 3 minutes 5 minutes ನಿಮ್ಗೆ ಎಷ್ಟು ಅನ್ಕೋದು ಅಷ್ಟು ಮಾಡುವಂಥದ್ದು. ಸಿಂಪಲ್ ಎಕ್ಸರ್ಸೈಸ್ ಖಂಡಿತ ರೆಗ್ಯುಲರ್ ಮಾಡಿ. ಬಹಳ ನೋಡಿ ಎಲ್ಲ ಹನಿ ಬಿಡೋದು ಒಂದ್ ದಿವಸ ಮಾಡ್ಬಿಟ್ಟು ನಮಗೆ ರಿಸಲ್ಟ್ ಬರಲ್ಲ ಅಂತ ಹೇಳಿದಲ್ಲ, ರೆಗ್ಯುಲರ್ ಮಾಡ್ತಾ ಇರಬೇಕು. ರೆಗ್ಯುಲರ್ ಮಾಡಿದಷ್ಟು ಅನುಕೂಲ ಆಗುತ್ತೆ. ರೆಗ್ಯುಲಾರಿಟಿ ಇಸ್ ಇಂಪಾರ್ಟೆಂಟ್, ಕನ್ಸಿಸ್ಟೆನ್ಸಿ ಇಸ್ ದ ಕೀ. ನಂಬರ್ 3 ಈಲ್ ರೈಸ್ ಅಂತ ಹೇಳ್ತೀವಿ. ನಿಂತ್ಕೊಳ್ಳೋದು, ಇಮ್ಡಿನ ಮೇಲೆ ಕೆತ್ತೋದು, ಮುಂಗಾದ ಮೇಲೆ ನಿಂತ್ಕೊಳ್ಳೋದು. ಒಂದು 10-15 ಸೆಕೆಂಡ್ ಮೇಂಟೈನ್ ಮಾಡಿ, ಮತ್ತೆ ಕೇಳ್ಬಿಡಿ, ಮತ್ತೆ ಎತ್ತಿ 15 ಸೆಕೆಂಡ್. ಇದು ಯಾವ ರೀತಿ ಹೆಲ್ಪ್ ಆಗ್ತಾರೆ ಅಂದ್ರೆ, ನಾನು ಯಾವಾಗ ಹೇಳ್ತಾ ಇದ್ದೀನಿ, ಕಾಫ್ ಮಸಲ್ಸ್ ನ ನಿಮ್ಗೆ ಪೆರಿಫರಲ್ ಆರ್ಟ್ ಅಂತ ಕರಿತೀವಿ. ಸೊ ಆ ಕಾಫ್ ಮಸಲ್ಸ್ ಕಂಟ್ರಾಕ್ಟ್ ಆದಾಗ ಏನಂತ ಪೆರಿಫರಲ್ ಆರ್ಟ್ ಅದಕ್ಕೆ ಅಲ್ಲಿಂದ ಬ್ಲಡ್ ನ ನಮ್ಗೆ ಆರ್ಟ್ ಕಡೆ ವಾಪಸ್ ತಳುತ್ತೆ. ಸೊ ಕಾಲು ಊತ ಇತ್ತು, ವ್ಯಾರಿಕೋಸ್ ವೇನ್ಸ್ ನೋವಾಗ್ತಿತ್ತು ಅಂದ್ರೆ ಆ ಬ್ಲಡ್ ಸರ್ಕ್ಯುಲೇಷನ್ ಸರಾಗವಾಗಿ ಆರ್ಟ್ ಕಡೆ ಪಂಪ್ ಮಾಡೋದ್ರಿಂದ ಅದಕ್ಕೆ ಪೆರಿಫರಲ್ ಪಂಪ್ ಅಂತ ಕೂಡ ಪೆರಿಫರಲ್ ಆರ್ಟ್ ಅಂತ ಕರಿತೀವಿ. ಸೊ ಕಾಫ್ ಮಸಲ್ಸ್ ಕಂಟ್ರಾಕ್ಟ್ ಆದಷ್ಟು ನಿಮ್ಗೆ ಬ್ಲಡ್ ಫ್ಲೋ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಟುವರ್ಡ್ಸ್ ಆರ್ಟ್, ಸ್ವೆಲ್ಲಿಂಗ್ ಕಡಿಮೆ ಆಗುತ್ತೆ, ಪೇನ್ ಕಡಿಮೆ ಆಗುತ್ತೆ. ಸೊ ಹಂಗೆ ನಿಂತ್ಕೊಂಡು ಮಾಡ್ಬೋದು. ತೀರಾ ವಯಸ್ಸಲ್ಲಿ ನಿಂತ್ಕೊಳಕ್ ಆಗಲ್ಲ ಸರ್ ಅಂತಂದ್ರೆ ಒಂದು ಚೇರ್ ಸಪೋರ್ಟ್ ಇಟ್ಕೊಂಡು ಚೇರಿಂದ ನಿಂತ್ಕೊಂಡು ಮಾಡ್ಬೋದು, ಸುಲಭ ಆರಾಮ್ ಮಾಡ್ಬೋದು. ಸೊ ಒಂದೊಂದು ಎಕ್ಸರ್ಸೈಸ್ 15-20 ಸಲ ಮಾಡಿ. ಒಂದ್ ಸೆಕೆಂಡ್ ಗ್ರಾಜುಯಲ್ ಶುರು ಮಾಡಿ, ಒಂದ್ ಸಲ ಜಾಸ್ತಿ ಮಾಡಿ. ಗ್ರಾಜುಯಲ್ ನಿಮ್ಮ ಕೆಪಾಸಿಟಿ ನೋಡ್ಕೊಂಡು ಗ್ರಾಜುಯಲ್ ಜಾಸ್ತಿ ಮಾಡ್ಕೊಂತ ಹೋಗಿ. ಸಿಂಪಲ್ ಎಕ್ಸರ್ಸೈಸ್ ರೆಗ್ಯುಲರ್ ಮಾಡಿ. ನಂಬರ್ 4 ಸ್ಕ್ವಾಟ್ಸ್ ಅಂತ ಹೇಳ್ತೀವಿ. ಪಿಕ್ಚರ್ ಹಾಕಿರ್ತೀವಿ ನೋಡಿ, ನಿಂತ್ಕೊಳ್ಳುವಂಥದ್ದು. 2 ಪಾದನ ಶೋಲ್ಡರ್ ಲೆವೆಲ್ ಎಲ್ಲ ಮಾಡ್ಕೊಳ್ಳಿ. ನಿಧಾನಕ್ಕೆ ಮಂಡಿ ಬೆಂಡ್ ಮಾಡಿ ಸ್ಕ್ವಾಟಿಂಗ್ ಪೊಸಿಷನ್ ಅದು, ಮತ್ತೆ ನಿಂತ್ಕೊಳ್ಳೋದು, ಮತ್ತೆ ಸ್ಕ್ವಾಟ್ ಮಾಡೋದು, ನಿಂತ್ಕೊಳ್ಳೋದು. ಇದನ್ನ ಮಾಡಿ. ಸ್ವಲ್ಪ ಕಷ್ಟ, ಎಲ್ಲರಿಗೂ ಮಾಡಕ್ ಆಗದಿರ್ಬೋದು. ಆ ತರ ಮಾಡಕ್ಕಂದ್ರೆ ಗೋಡೆಗೆ ಹೊರ್ಕೊಂಡು ಸ್ಕ್ವಾಟ್ ಮಾಡ್ಬೋದು, ಇಲ್ಲ ಒಂದು ಚೇರ್ ಸಪೋರ್ಟ್ ತಗೊಂಡು ಮಾಡ್ಬೋದು.
ಸೊ ಈ ಸ್ಕ್ವಾಟಿಂಗ್ ಮಾಡಿದಾಗ ಒಂದ್ಸರಿ ನಿಮ್ಗೆ ಕಾಫ್ ಮನಸ್ಸು ತೊಡೆ ಮಾಂಸ ಎಲ್ಲ ಗಟ್ಟಿ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ. ಸೊ ಇದನ್ನು ಅಷ್ಟೇ ಒಂದು 15-20 ರೆಗ್ಯುಲರ್ ಮಾಡಿ ಬಹಳ ಅನುಕೂಲ ಆಗುತ್ತೆ. ಇಲ್ಲ 4 ಸಿಂಪಲ್ ಎಕ್ಸರ್ಸೈಸ್ ಹೇಳಿದೆ. ಎಕ್ಸರ್ಸೈಸ್ ಜೊತೆ ಆಹಾರನ ಇಂಪಾರ್ಟೆಂಟ್ ಅಲ್ವಾ? ನಿಮ್ಮ ಆಹಾರ ಎಷ್ಟಾಗುತ್ತೆ ನಿಮ್ಮ ಆರೋಗ್ಯ, ಆಹಾರದಿಂದಲೇ ಆರೋಗ್ಯ ಅಂತ ಹೇಳುವಂಥದ್ದು. ಸೊ ಹಾಗೆ ನಿಮ್ಮ ಆಹಾರ ಕ್ರಮ ಕೂಡ ಚೆನ್ನಾಗಿರ್ಬೇಕು. 7 ಮನೆಯಲ್ಲೇ ಸಿಗುವಂತಹ ನೈಸರ್ಗಿಕವಾಗಿ ಸಿಗುವಂತಹ ಆಹಾರ ಪದಾರ್ಥಗಳು ಪೂರ್ತಿ ವಿಡಿಯೋ ನೋಡಿ, ಬಹಳ ಇಂಪಾರ್ಟೆಂಟ್. ಮೊದಲನೇದು ವೈಟಮಿನ್ ಸಿ ರಿಚ್ ಫುಡ್ ಅಂತ ಹೇಳ್ತೀವಿ. ವೈಟಮಿನ್ ಸಿ ಸಿಟ್ರಸ್ ಫುಡ್ಸ್, ನಿಮಗೆ ನಿಂಬೆಹಣ್ಣು ಇರ್ಬೋದು ಅಥವಾ ಕಿತ್ತಳೆ ಇರ್ಬೋದು, ಮೋಸಂಬಿ ಇರ್ಬೋದು, ಇದೆಲ್ಲ ಸಿಟ್ರಸ್ ಫುಡ್. ಮತ್ತೆ ನಲ್ಲಿಕಾಯಿ ಇರ್ಬೋದು, ಅಲ್ಲೆಲ್ಲ ವೈಟಮಿನ್ ಸಿ ಜಾಸ್ತಿ. ನಾವು ವೈಟಮಿನ್ ಸಿ ಕುರಿತಾಗ ಒಂದು ವಿಡಿಯೋ ಮಾಡಿದ್ರೆ ಎಂಟು ವಿಡಿಯೋ ಆಗಿದ್ದು ಪೂರ್ತಿ ನೋಡಿ. ಸೊ ವೈಟಮಿನ್ ಸಿ ರಿಚ್ ಫುಡ್ ತಗೊಳ್ಳಿ. ನಿಮ್ಮ ಕೊಲಾಜನ್ ಸೆನ್ಸಸ್ಗೆ ಮತ್ತೆ ಬ್ಲಡ್ ಫ್ಲೋ ಇಂಪ್ರೂವ್ಮೆಂಟ್ಗೆ, ವಾರಿಕೋಸ್ ವೆನ್ಸ್ಗೆಲ್ಲ ಬಹಳ ಅನುಕೂಲ ಆಗುತ್ತೆ. ಎರಡನೇದು ಗಾರ್ಲಿಕ್ ಮತ್ತು ಆನಿಯನ್ ಟೀ, ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ, ಅವೆರಡರಲ್ಲೂ ನ್ಯಾಚುರಲ್ ಬ್ಲಡ್ ಥಿನ್ನರ್ಸ್ ಅಂತ ಹೇಳ್ತೀನಿ. ಆಕ್ಚುಲಿ ಟೋಟಲಿ ರಿಪ್ಲೇಸ್ಮೆಂಟ್ ವಯಸ್ಸು ಫ್ರಾಕ್ಚರ್ಸ್ ಆಗಿರುತ್ತೆ, ತಿಂಗಳ ರೆಸ್ಟ್ ಹೋಗ್ಬೇಕು, ಬ್ಲಡ್ ಥಿನ್ನರ್ಸ್ ಅಂತಾನೆ ಹಾಕ್ತಿವಿ. ಬ್ಲಡ್ ಗಟ್ಟಿಯಾಗಿ ಕ್ಲಾಟ್ ಆಗಬಾರ್ದು ಅಂತ. ಸೊ ವ್ಯಾರಿಕೋಸ್ ವೆನ್ಸ್ಗೂ ರಕ್ತ ಪ್ರಚನೆ ಕ್ಲಾಟ್ ಆಗೋದ್ರಿಂದ ಮಂದಗತಿಯಲ್ಲಿ ರಕ್ತ ಪ್ರಚನೆ ಆಗ್ತದೆ, ಬ್ಲಡ್ ಕ್ಲಾಟ್ ಆಗೋ ಚಾನ್ಸ್ ಇರುತ್ತೆ, ಥ್ರಾಂಬೋಸಿಸ್ ಅಂತ ಆಗೋ ಚಾನ್ಸ್ ಇರುತ್ತೆ. ಅದು ಆಗ್ಬಾರ್ದು ಅಂತಂದ್ರೆ ನ್ಯಾಚುರಲ್ ಬ್ಲಡ್ ಥಿನ್ನರ್ಸ್, ಬ್ಲಡ್ ಥಿನ್ನರ್ ಅಂತ ಹೇಳ್ತೀವಿ. ಥಿನ್ನರ್ ಮಾಡುವಂತಹ 2 ಆಹಾರ ಪದಾರ್ಥ ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಅವಳನ್ನ ಯಥೇಚ್ಛವಾಗಿ ಬಳಸಿ. ಬ್ಲಡ್ ಥಿನ್ನರ್ಸ್ ತರ ಕೆಲಸ ಮಾಡುತ್ತೆ. ಬ್ಲಡ್ ನ ಕ್ಲಾಟ್ ಆಗಿ ವ್ಯಾರಿಕೋಸ್ ವೇನ್ಸ್ ಇರೋಗೆ ಥ್ರಾಂಬಸ್ ಫಾರ್ಮೇಶನ್ ಅಂತ ಹೇಳ್ತೀವಿ, ಥ್ರಾಂಬೋಫ್ಲೆಬೈಟಿಸ್ ಅಂತ ಹೇಳ್ತೀವಿ, ಡಿವಿಟಿ ಅಂತ ಕೂಡ ಹೇಳ್ತೀವಿ, ಡೀಪ್ ವೇನ್ ಥ್ರಾಂಬೋಸಿಸ್ ಆಗೋದೆಲ್ಲ ಅವಾಯ್ಡ್ ಆಗುತ್ತೆ. ಸೊ ಹಾಗೆ ಬ್ಲಡ್ ಥಿನ್ನರ್ಸ್ ನ್ಯಾಚುರಲ್ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ರೆಗ್ಯುಲರ್ ಉಪಯೋಗಿಸಿ. ಇಲ್ಲ ನಂಬರ್ 3 ಬೀಟ್ರೂಟ್ ಅಲ್ವಾ? ಬೀಟ್ರೂಟ್ ಪಲ್ಯ ಮಾಡ್ಬೋದು, ಬೀಟ್ರೂಟ್ ಜ್ಯೂಸ್ ಕುಡಿಬಹುದು. ಬೀಟ್ರೂಟ್ ಹೆಂಗ್ ಹೆಲ್ಪ್ ಮಾಡಿದ್ರೆ ನೈಟ್ರೇಟ್ಸ್ ಅಂತ ಇರುತ್ತೆ. ನೈಟ್ರೇಟ್ಸ್ ನ್ಯಾಚುರಲ್ ವ್ಯಾಸೋ ಡೈಲೇಟರ್ಸ್ ಅಲ್ವಾ? ವೆಸಲ್ಸ್ ನ ಡೈಲೇಟ್ ಮಾಡುತ್ತೆ. ಬ್ಲಡ್ ಫ್ಲೋ ಇಂಪ್ರೂವ್ ಆಗುತ್ತೆ, ಬ್ಲಡ್ ಕಲೆಕ್ಷನ್ ಕಡಿಮೆ ಆಗುತ್ತೆ, ಮತ್ತೆ ಬ್ಲಡ್ ಪ್ರೆಷರ್ ಕೂಡ ವೈನ್ಸ್ ಅಲ್ಲಿ ಆರ್ಟರ್ ಕೂಡ ಬ್ಲಡ್ ಪ್ರೆಷರ್ ಕಡಿಮೆ ಮಾಡುತ್ತೆ. ಹಾಗೆ ವ್ಯಾಸೋಡೈಲೇಷನ್ ಆಗುತ್ತೆ. ಸೊ ಹಾಗೆ ವ್ಯಾರಿಕೋಸ್ ವೆನ್ಸ್ ಈ ನೀವೊಂದು ಬೀಟ್ರೂಟ್ ಜ್ಯೂಸ್ ನ, ಬೀಟ್ರೂಟ್ ಪಲ್ಯನೋ ಏನೋ ಒಂದು ಮಾಡ್ಕೊಂಡು ಕುಡಿದ್ರಿ, ಬೀಟ್ರೂಟ್ ದೇಹಕ್ಕೆ ಹೋಗ್ಬೋದು, ಬಹಳ ಅನುಕೂಲ. ಬೀಟ್ರೂಟ್ ಹಸಿಯಾಗಿ ಕೂಡ ಉಪಯೋಗಿಸಬಹುದಲ್ವಾ? ಹಸಿಯಾಗಿ ಕೂಡ ಕಾಯಿ ಪಲ್ಯ ನೆಂಚ್ಕೊಂಡು ತಿನ್ಬಹುದು, ಬಹಳ ರುಚಿಕರವಾಗಿ ಚೆನ್ನಾಗಿರುತ್ತೆ. ಸೊ ಹಾಗೆ ಬೀಟ್ರೂಟ್ ಕೂಡ ರೆಗ್ಯುಲರ್ ಉಪಯೋಗಿಸೋದು ಬಹಳ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಜಿಂಜರ್ ಅಂಡ್ ಟರ್ಮರಿಕ್ ಅಂತ, ಶುಂಠಿ ಮತ್ತೆ ಅರಿಶಿನ ಕೃತ್ಯ ಒಂದು ವಿಡಿಯೋ ಮಾಡಿದೀನಿ. ಗಾರ್ಲಿಕ್ ಅದು ಕೂಡ ಒಂದು ಮಾಡಿದೀನಿ. ಶುಂಠಿ ಮತ್ತು ಅರಿಶಿನದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಅದು ನಿಮ್ಗೆ ವ್ಯಾಸೋ ಡೈಲೇಟರ್ ಮತ್ತೆ ಆಂಟಿ ಇನ್ಫ್ಲಮೇಟರಿ ಆಕ್ಷನ್ ಕೊಡುತ್ತೆ. ಮೇನ್ಲಿ ಆಂಟಿ ಇನ್ಫ್ಲಮೇಟರಿ ಆಕ್ಷನ್. ಸೊ ಆಂಟಿ ಇನ್ಫ್ಲಮೇಟರಿ ಆಕ್ಷನ್ ಬಾಡಿ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ಎಸ್ಪೆಷಲಿ ಜಾಯಿಂಟ್ ಪೈನ್ಸ್ ಇರೋ ಪಾಲಿಯಾರ್ಥರೈಟಿಸ್, ಮಲ್ಟಿಪಲ್ ಜಾಯಿಂಟ್ಸ್ ಪೈನ್ ಇರುತ್ತೆ, ಮಯಾಲ್ಜಿಯಾ ಇರುತ್ತೆ. ನಾನು ರುಮಟಾಯ್ಡ್ ಆರ್ಥರೈಟಿಸ್ ಕೆಲಸ 2 ವರ್ಷದ ಟ್ರೀಟ್ಮೆಂಟ್ ಮಾಡ್ತೇನೆ ನಮ್ಮ ರಕ್ಷಾ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ. ಬಹಳ ಜನ ಬಂದು ರೆಗ್ಯುಲರ್ ಟ್ರೀಟ್ಮೆಂಟ್ ತಗೊಳ್ತಾರೆ, ಬಹಳ ಉತ್ತಮವಾದ ಟ್ರೀಟ್ಮೆಂಟ್ ಸಿಕ್ಕಿದೆ. ಸೊ ಹಾಗೆ ಈ ತರ ನ್ಯಾಚುರಲ್ ಸಿಗುವಂತ ಆಂಟಿ ಇನ್ಫ್ಲಮೇಟರಿ ಅದು ಗಾರ್ಲಿಕ್ ಅಂತ ಹೇಳಿದ್ರೆ ಶುಂಠಿ ಮತ್ತು ಅರಿಶಿನ ಅದನ್ನು ಉಪಯೋಗಿಸಷ್ಟು ಬಾಡಿ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ವೈನ್ಸ್ ಕೂಡ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ಆಗಿ ಅದನ್ನು ಕೂಡ ನೀವು ಯಥೇಚ್ಛ ಬಳಸಬಹುದು. ನಂಬರ್ 5ನೇದು ನಿಮಗೆ ಮೆಗ್ನೀಷಿಯಂ ಮತ್ತೆ ಆಂಟಿ ಆಕ್ಸಿಡೆಂಟ್ ರಿಚ್ ಇರುವಂತ ಕಾಯಿ ಪಲ್ಯಗಳು ಯಾವುವು? ಹಸಿರು ತರಕಾರಿಗಳು, ಸ್ಪೈನಾಕ್ ಅಂತ ಹೇಳ್ತೀವಿ, ದಂಟಿ ಸೊಪ್ಪು ಇರ್ಬೋದು, ಸಬ್ಸಿಗೆ ಸೊಪ್ಪು ಇರ್ಬೋದು. ಹಸಿರು ತರಕಾರಿಗಳಲ್ಲಿ ನಿಮ್ಗೆ ಮೆಗ್ನೀಷಿಯಂ ಯಥೇಚ್ಛವಾಗಿ ಸಿಗುತ್ತೆ, ಮತ್ತೆ ಅಲ್ಲಿ ಆಂಟಿ ಆಕ್ಸಿಡೆಂಟ್ ಎಫೆಕ್ಟ್. ಸೊ ಹಾಗೆ ವ್ಯಾರಿಕೋಸ್ ವೆನ್ಸ್ ಇರೋ ಅದನ್ನ ಯಥೇಚ್ಛವಾಗಿ ಬಳಸಬಹುದು. ನ್ಯಾಚುರಲ್ ಸೊಪ್ಪು ತರಕಾರಿ ಸಾಕಷ್ಟು ಸಿಗುತ್ತೆ. ನಾವು ಪುಣ್ಯವಂತರ ಆಕ್ಚುಲಿ ರೆಗ್ಯುಲರ್ ಸಾಕಷ್ಟು ನೋಡಿ. ಫಾರಿನ್ ಕಂಟ್ರೀಸ್ ಅಲ್ಲಿ UK ಎಸ್ಪೆಷಲಿ ಕೋಲ್ಡ್ ಕಂಟ್ರೀಸ್ ಅಂದ್ರೆ ಕೆನಡಾದಲ್ಲಿ ಇರ್ಬೋದು, UK ಇರ್ಬೋದು, ಇವನ್ ಅಮೆರಿಕದಲ್ಲಿ ಕೆಲವು ಕಂಟ್ರೀಸ್ ಎಲ್ಲ ಟೆಂಪರೇಚರ್ ಬಹಳ ಇರುತ್ತೆ. ಅಲ್ಲಿ ವೆಜಿಟೇಬಲ್ಸ್ ಬೆಳೆಯಕ್ಕಾಗಲ್ಲ, ಹಂಗಾಗಿ ಬರೀ ನಾನ್ ವೆಜ್ ತಿಂತಿರ್ತಾರೆ, ಪೋರ್ಕ್ ತಿಂತಾರೆ, ಬೀಫ್ ತಿಂತಾರೆ, ಏನೇನೋ ತಿಂತಿರ್ತಾರೆ. ಯಾಕೆ ವೆಜಿಟೇಬಲ್ಸ್ ಗ್ರೋತ್ ಆಗಕ್ಕೆ ಚಾನ್ಸ್ ಇಲ್ಲ. ಬಟ್ ನಮ್ಮ ಇಂಡಿಯಾದಲ್ಲಿ ನಾವು ಭಿಕ್ಷವಾಗಿದ್ದೀವಿ, ಬೇಕಾಷ್ಟು ಗ್ರೀನ್ ಲೀಫ್ ವೆಜಿಟೇಬಲ್ಸ್ ನಮ್ಮ ತುಮಕೂರಲ್ಲಿ ಅಂತೂ ಬೇಕಾಷ್ಟು ಸಿಗುತ್ತೆ. ಸೊ ಗ್ರೀನ್ ಲೀಫ್ ವೆಜಿಟೇಬಲ್ ಯಥೇಚ್ಛವಾಗಿ ಫ್ರೆಶ್ ಆಗಿರುವಂತ ತರಕಾರಿಗಳು, ಕಾಯಿ ಪಲ್ಯ ಸಿಗುತ್ತಲ್ವಾ? ಫ್ರೆಶ್ ಆಗಿರುವಂತ ಸೊಪ್ಪಿನ ಸಾರು ಮುದ್ದೆ ಹಾಕೊಂಡು ತಿಂತಾರೆ, ಸ್ವರ್ಗ ಸುಖ. ಸೊಪ್ಪನ್ನ ಯಥೇಚ್ಛವಾಗಿ ಬಳಸಿ, ಅದಕ್ಕೆ ಬಹಳ ಅನುಕೂಲ ಆಗುತ್ತೆ, ಎಸ್ಪೆಷಲಿ ವ್ಯಾರಿಕೋಸ್ ವೆನ್ಸ್. ನಂಬರ್ 6ನೇದು ನಟ್ಸ್ ಅಂಡ್ ಸೀಡ್ಸ್ ಅಂತ ಹೇಳ್ತೀವಿ. ಚಿಯಾ ಸೀಡ್ಸ್ ಅಂತ ಬರುತ್ತೆ, ಫ್ಲಾಕ್ ಸೀಡ್ಸ್ ಅಕ್ಸೆ ಬೀಜಗಳು ಬರುತ್ತೆ, ಸೊ ಆಲ್ಮಂಡ್ಸ್ ಬರ್ತಲ್ಲ, ಇವುಗಳೆಲ್ಲ ಏನಾಗ್ತಪ್ಪ ಯಥೇಚ್ಛವಾಗಿ ವೈಟಮಿನ್ ಮತ್ತು ಒಮೆಗಾ 3 ಫ್ಯಾಟಿ ಆಸಿಡ್ ಇದೆ. ಸೊ ವೈಟಮಿನ್ 3 ಮತ್ತೆ ಒಮೆಗಾ 3 ಫ್ಯಾಟಿ ಆಸಿಡ್ ವೆಸಲ್ಸ್ ನ ಹೆಲ್ತ್ಗೆ, ಆ ವೈನ್ ನ ಹೆಲ್ತ್ಗೆ ಬಹಳ ಇಂಪಾರ್ಟೆಂಟ್. ಹಾಗೆ ಈ ನಟ್ಸ್ ಅಂಡ್ ಸೀಡ್ಸ್ ನ ಯಥೇಚ್ಛವಾಗಿ ಬಳಸಿ ಹೆಲ್ತಿ ಆಗುತ್ತೆ, ಪ್ರೋಟೀನ್ ಕೂಡ ಯಥೇಚ್ಛವಾಗಿ ಸಿಗುತ್ತೆ, ಬಹಳ ಅನುಕೂಲ ಆಗುತ್ತೆ. ನೆಕ್ಸ್ಟ್ ನೀರು ಯಥೇಚ್ಛವಾಗಿ ಬಳಸಬೇಕು. ಎಷ್ಟೊಂದು ನಾನು ಹೇಳ್ತಿದ್ದೀನಿ, ಡೈಲಿ 2 ರಿಂದ 3 ಲೀಟರ್ ಯಥೇಚ್ಛವಾಗಿ ನೀರು ಕುಡಿಯಿರಿ ಅಂತ. ನೀರಿದ್ದಷ್ಟು ಎಲ್ಲ ನಮ್ಮ ದೇಹದಲ್ಲಿ 70% ಇಸ್ ವಾಟರ್ ಅಲ್ವಾ? ನಿಮ್ ಬ್ರೈನ್ಗೆ ಆಗ್ಲಿ, ರಕ್ತದಲ್ಲೇ ಆಗ್ಲಿ, ನೀರಿನ ಅಂಶ ಬಹಳ ಇಂಪಾರ್ಟೆಂಟ್. ನಮಗೆ ಕಂಪಲ್ಸರಿ 2 ರಿಂದ 3 ಲೀಟರ್ ನೀರ್ನ ಒಬ್ಬ ಮನುಷ್ಯ ಕುಡಿಬೇಕಾಗತ್ತೆ. ನೀರ್ ಎಷ್ಟು ಕುಡಿಬೇಕಂತ ನಾನು ವಿಡಿಯೋ ಮಾಡಿದ್ದೀನಿ, ನಿಮ್ ವಯಸ್ಸು ಪ್ರಕಾರ, ನಿಮ್ ದೇಹ ಪ್ರಕೃತಿ ಪ್ರಕಾರ, ಜೊತೆಗೆ ನೀವು ಎಷ್ಟು ಸ್ಟ್ರೆಸ್ಫುಲ್ ಕೆಲಸ ಮಾಡೋದ್ರ ಪ್ರಕಾರ ನೀರು ಎಷ್ಟು ಕುಡಿಬೇಕು ಅಂತ ವಿಡಿಯೋ ಮಾಡಿ, ದಯವಿಟ್ಟು ವಿಡಿಯೋ ನೋಡಿ. ಸೊ ನೀರು ಯಥೇಚ್ಛವಾಗಿ ಬಳಸಿ, ಜೊತೆಗೆ ಎಳ್ನೀರು ಕುಡಿಬಹುದು. ಎಳ್ನೀರು ಕೂಡ ಬ್ಲಡ್ ತಿನ್ನರ್ ಕೆಲಸ ಮಾಡುತ್ತೆ. ನೀರು ಕುಡಿದಷ್ಟು ನಿಮ್ಗೆ ಬ್ಲಡ್ ತಿಕ್ಕಾಗಲ್ಲ. ಹಾಗೆ ಬ್ಲಡ್ ತಿನ್ನರ್ ಎಳ್ನೀರು ಕೂಡ ಹೆಲ್ಪ್ ಆಗುತ್ತೆ, ನೀರು ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ವ್ಯಾರಿಕೋಸ್ ವೆನ್ಸ್ ಇರೋ ನೀರ್ನ ಖಂಡಿತ ಯಥೇಚ್ಛವಾಗಿ ಬಳಸಿ,
ಬಹಳ ಅನುಕೂಲ ಆಗುತ್ತೆ. ಬರೀ ನಿಮ್ಗೆ ವೈನ್ಸ್, ಬ್ಲಡ್ ಫ್ಲೋ, ವ್ಯಾಕ್ಯೂಸ್ ಇರೋಲ್ಲ, ಇದರ ಎಲ್ಲ ಅಂಗಾಂಗಗಳಿಗೂ ನೀರು ತಗೊಂಡಷ್ಟು ಬಹಳ ಅನುಕೂಲ ಆಗುತ್ತೆ. ಮತ್ತೆ ಬಾಡಿಯಿಂದ ನಿಮ್ಗೆ ಟಾಕ್ಸಿನ್ಸ್ ಹೋಗಕ್ಕೆ ಮೂತ್ರದ ಮುಖಾಂತರ ಹೋಗಕ್ಕೂ ಬಹಳ ಹೆಲ್ಪ್ ಆಗುತ್ತೆ. ಹಾಗಾಗಿ ನೀರ್ನ ಯಥೇಚ್ಛವಾಗಿ ಬಳಸಿ. ದೇವರಿಂದ ಸದ್ಯಕ್ಕೆ ನಿಮ್ಗೆ ಫ್ರೀ ಆಗಿ ಸಿಗ್ತಾ ನೀರು ಅಲ್ವಾ, ಖಂಡಿತ ಯಥೇಚ್ಛವಾಗಿ ಬಳಸಿ, ಬಹಳ ಒಳ್ಳೇದು. ವ್ಯಾರಿಕೋಸ್ ವೇನ್ಸ್ ನ ಎಷ್ಟೋ ಜನ ಪೇಷಂಟ್ ಟ್ರೀಟ್ಮೆಂಟ್ ಮಾಡಿದೀನಿ. ಸಿಂಪಲ್ ಆಗಿರುವಂತ ಎಕ್ಸರ್ಸೈಸ್ 4 ಮತ್ತೆ ಫುಡ್ ಐಟಮ್ಸ್ 7 ಹೇಳಿದೀನಿ. ದಯವಿಟ್ಟು ವ್ಯಾರಿಕೋಸ್ ವೇನ್ಸ್ ಅವ್ರಿಗೆಲ್ಲ ವಿಡಿಯೋನ ಇವಾಗಲೇ ಫಾಲೋ ಮಾಡಕ್ಕೆ ಹೇಳಿ. ಸ್ವಲ್ಪ ಎಕ್ಸ್ಟ್ರಾ ಟಿಪ್ಸ್ ಬೇಕಂತ ಅದನ್ನ ಹೇಳ್ತೀನಿ ಕೇಳಿ. ಬಾಡಿ ವೇಟ್ ನ ಕಂಟ್ರೋಲ್ ಮಾಡ್ಕೊಳ್ಳಿ, ಎಕ್ಸರ್ಸೈಸ್ ರೆಗ್ಯುಲರ್ ಮಾಡಿ, 15-20 ನಿಮಿಷ ಬಾಡಿ ಎಲಿವೇಟ್ ಮಾಡ್ಕೊಂಡಿರಿ, ಒಳ್ಳೊಳ್ಳೆ ಆಹಾರ ಪದಾರ್ಥಗಳನ್ನ ಸೇವಿಸಿ, ಲಾಂಗ್ ಟರ್ಮ್ ಸಿಟ್ಟಿಂಗ್, ಲಾಂಗ್ ಟರ್ಮ್ ಸ್ಟ್ಯಾಂಡಿಂಗ್ ಕೂಡ ಅವಾಯ್ಡ್ ಮಾಡಿ. ಸೊ ಎಸ್ಪೆಷಲಿ ಟೀಚರ್ಸ್ ಇರ್ಬೋದು, ಆಮೇಲೆ ನಮ್ಮ ಟ್ರಾಫಿಕ್ ಪೊಲೀಸರು ಇರ್ಬೋದು, ಅವರೆಲ್ಲ ಲಾಂಗ್ ಟರ್ಮ್ ನಿಂತ್ಕೊಳ್ಬೇಕು, ಸ್ವಲ್ಪ ಅವಾಯ್ಡ್ ಮಾಡಿದಷ್ಟು. ಲಾಂಗ್ ಟರ್ಮ್ ಕೂತ್ಕೊಂಡಿರ್ಬೋದು, ಲಾಂಗ್ ಟರ್ಮ್ ಕೂತ್ಕೊಂಡಷ್ಟು ಬ್ಲಡ್ ಕ್ಲಾಟ್ ಆಗುತ್ತೆ. ಸೊ ಹಾಗೆ ಸ್ವಲ್ಪ ಮಧ್ಯದಲ್ಲಿ 1 ಅವರ್ಗೆ ಸ್ವಲ್ಪ 5 ನಿಮಿಷ ಬ್ರೇಕ್ ತಗೊಂಡು ಮಾಡೋದು ಇಂಪಾರ್ಟೆಂಟು. ಸೊ ಮತ್ತೆ ಫುಡ್ ನೀರು ಚೆನ್ನಾಗಿ ಎಲ್ಲ ಕುಡಿಯೋದು ಬಹಳ ಒಳ್ಳೆಯದು. ಸೊ ಎಲ್ಲ ಪಾಸ್ದೆ ಆದ್ರೆ ವ್ಯಾರಿಕೋಸ್ ಚೆನ್ನಾಗಿ ಕಂಟ್ರೋಲ್ ಇಟ್ಕೋಬಹುದು, ಪೈನ್ ಸ್ವಿಲ್ಲಿಂಗ್ ಎಡಿಮಾನ ಕಡಿಮೆ ಮಾಡೋದು. ಇಷ್ಟು ಹೇಳಿದೀನಿ. ಇದರಲ್ಲಿ ನಿಮ್ಗೆ ಯಾವ ಫುಡ್ ಇಷ್ಟ ಆಯ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಕಮೆಂಟ್ ಹಾಕಿದಷ್ಟು ಚೆನ್ನಾಗಿದೆ ಸರ್, ಥ್ಯಾಂಕ್ಸ್ ಅಂತ ಹಾಕಿ, ಒಂದು ಗ್ರಾಟಿಟ್ಯೂಡ್ ಹೇಳಿ, ಒಳ್ಳೆ ಇನ್ಫಾರ್ಮೇಶನ್ ಅಂತ ಹೇಳಿ. ಎಷ್ಟು ಮೆಸೇಜ್ ಆಗ್ತದೆ ಅಷ್ಟು ಯೂಟ್ಯೂಬ್ ಬಹಳಷ್ಟು ಜನಗಳ ಈ ವಿಡಿಯೋನ ಅದು ಪ್ರಮೋಟ್ ಮಾಡುತ್ತೆ. ಹಾಗೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೆಲ್ತಿ ಲೆಗ್ಸ್, ನಿಮ್ಮ ಆರೋಗ್ಯಕರವಾದ ಕಾಲುಗಳಿದ್ದಷ್ಟು ನಿಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ, ಓಡಾಡಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಸೊ ಹಾಗೆ ವಿಡಿಯೋನ ಪೂರ್ತಿ ನೋಡೋದಕ್ಕೆ ಧನ್ಯವಾದಗಳು. ಮರದ ಇವಾಗ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಸಬ್ಸ್ಕ್ರೈಬ್ ಮಾಡಿ. ಈಗಲೇ ಕಮೆಂಟ್ ಮಾಡಿ ಯಾವ ಫುಡ್ ನಾನು ಇವತ್ತಿಂದ ಶುರು ಮಾಡ್ತಾ ಇರ್ತೇನೆ ಅಂತ. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್, ವಿಶ್ ಯು ಹ್ಯಾಪಿ ಹೆಲ್ತಿ ಲೆಗ್ಸ್.